ಮದಗಜ ಸಿನಿಮಾ ವೇಳೆ ನನ್ನನ್ನ ಮಿಸ್ಲೀಡ್ ಮಾಡಿದ್ರು ನಿರ್ಮಾಪಕ ಉಮಾಪತಿ ಹೇಳಿಕೆಗೆ ನಿರ್ದೇಶಕ ಮಹೇಶ್ ಹಾಗಾದ್ರೆ ಹೇಳೋದಾದ್ರೂ ಏನು? ಪಬ್ಲಿಕ್ ಟಿವಿಯಲ್ಲಿ ನಿರ್ದೇಶಕ ಮಹೇಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಮದಗಜ ಸಿನಿಮಾ ವೇಳೆ ನನ್ನನ್ನ ಮಿಸ್ಲೀಡ್ ಮಾಡಿದ್ರು ಅಂತ ಉಮಾಪತಿ ಅವರು ಹೇಳಿದ್ರಲ್ಲ, ಇದರಲ್ಲಿ ನಿಜವಾಗ್ಲೂ ಮಿಸ್ಲೀಡ್ ಮಾಡಿದವರು ಯಾರು? ಟೈಟಲ್ ಈಗ ವಿವಾದಕ್ಕೆ ಈಡಾಗಿದೆ. ಟೈಟಲ್ ಅನ್ನ ಕೊಟ್ಟಿದ್ದೆ ನಾನೇ, ಕಥೆಯನ್ನ ಬರೆಸಿದ್ದೆ ನಾನೇ ಎನ್ನುವಂತಹ ಮಾತುಗಳನ್ನ ನಿರ್ಮಾಪಕ ಉಮಾಪತಿಯವರು ಕೂಡ ಹೇಳಿದ್ರು. ಇದೀಗ ದರ್ಶನ್ ಅವರು ಈ ಒಂದು ಅವರ ಒಂದು ರಿಯಾಕ್ಷನ್ಗೆ ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಟೈಟಲ್ ಅನ್ನ ಕೊಟ್ಟಿದ್ದು ನಾನೇ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕಾಟೇರ ಸಿನಿಮಾದ ಸಕ್ಸಸ್ ಸಂಭ್ರಮದ ಮಾತುಗಳಲ್ಲಿ ಮದಗಜ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂತಹ ಮಹೇಶ್ ಅವರು ಕೂಡ ಇದ್ರು. ಅವರನ್ನು ಕೂಡ ವೇದಿಕೆಗೆ ಕರೆದ್ರು ದರ್ಶನ್ ಅವರು ಮಾತಾಡಿಸಿದ್ರು. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಈ ಒಂದು ಕಾಟೇರ ಟೈಟಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಇವಾಗ ಏನು ನಡೆದಿದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಓಕೆನಾ? ನನಗೆ ವೇದಿಕೆ ಮೇಲೆ ಸಡನ್ ಆಗಿ ಬಾಸ್ ಕರೆದಾಗ ನಿರ್ದೇಶಕರಿಗೆ ಬನ್ನಿ ಅಂದಾಗ ಸೊ ಹೇಳಿ ಟೈಟ್ಲ್ ಸಂಬಂಧಪಟ್ಟಂಗೆ ವಿಷಯ ಹೇಳಿ ಅಂತ ಹೇಳಿದಾಗ ನನಗೆ ಅವತ್ತು ನಾನು ಸತ್ಯನ ಹೇಳಿದ್ದೀನಿ. ಮದಗಜ ಟೈಟ್ಲು ಇದ್ದಿದ್ದು ರಾಮಮೂರ್ತಿ ಸರ್ ಹತ್ರ, ಕಾಟೇರ ಟೈಟ್ಲ್ ಇದ್ದಿದ್ದು ಉಮಾಪತಿ ಸರ್ ಹತ್ರ. ಕಾಟೇರ ಟೈಟ್ಲನ್ನ ರಿಜಿಸ್ಟ್ರೇಷನ್ ಮಾಡಿಸಿದ್ದು ಹೇಳಿ ಉಮಾಪತಿ ಸರ್ಗೆ ದರ್ಶನ್ ಸರ್ ಅವರು ಆಗಿನ ಸಂದರ್ಭದಲ್ಲಿ. ಆ ಟೈಟ್ಲು ಮದಗಜ ಟೈಟ್ಲು ಬೇಕು ಅಂತ ಹೇಳಿದಾಗ ರಾಮಮೂರ್ತಿ ಅವರಿಗೆ ನೀವು ಕಾಟೇರ ಟೈಟ್ಲು ತಗೊಂಡು ಮದಗಜ ಟೈಟ್ಲನ್ನು ಉಮಾಪತಿ ಅವ್ರು ಕೊಡಿ ಅಂತೇಳಿ ಎರಡೂ ಕಡೆ ಎಕ್ಸ್ಚೇಂಜ್ ಮಾಡಿಸಿ ಮದಗಜ ಟೈಟ್ಲು ಕೊಡಿಸ್ಕೊಟ್ಟಿದ್ದು ದರ್ಶನ್ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದ ಸಂದರ್ಭ 3 ವರ್ಷಗಳ ಹಿಂದೆ ಕೈಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಮೈಸೂರಲ್ಲಿದ್ದಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿದ್ದರು. ಆವಾಗ ಇದನ್ನು ಟೈಟ್ಲು ಕೊಡಿಸಿದ್ದು ಮದಗಜ ಟೈಟ್ಲು ಕೊಡಿಸಿದ್ದೆ ಅವ್ರು ನನಗೆ ಗೊತ್ತಿರೋ ಸಂದರ್ಭದಲ್ಲಿ ಅವ್ರಿಗೆ ಒಂದು ಇದು ಏನು ಕುದುರೆ ಇತ್ತು, ಕುದುರೆಗೆ ಕಾಟೇರ ಅಂತ ಟೈಟ್ಲ್ ಇತ್ತು. ತುಂಬ ಅದು ಸತ್ತ ನಂತರ ಅವರು ನೆನಪಿಗೋಸ್ಕರ ಆ ತಲೆ ಇದೆ ಅಂತೇಳಿ ಆ ಟೈಟ್ಲನ್ನ ತರುಣ್ ಸುಧೀರ್ ಅವರ ಬ್ಯಾನರಲ್ಲಿ ಮಾಡ್ಸೋಕ್ಕಂತ ಹೊರಟಾಗ ಅಲ್ಲಿ ಒಂದು ಟೈಟ್ಲು ಮೂರು ಟೈಟ್ಲ್ ಮೇಲೆ ಅದನ್ನು ರಿಜಿಸ್ಟರ್ ಮಾಡ್ಕೋಕ್ಕಾಗಲ್ಲ ಅಂತೇಳಿ ಉಮಾಪತಿ ಸರ್ ಬ್ಯಾನರಲ್ಲಿ ಮಾಡಿಸಿದ್ರು ಬಾಸು. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆ ಟೈಟ್ಲನ್ನು ಇವಾಗ ವಿಷಯ ಇಲ್ಲಿ ತನಕ ಬಂದಿದೆ. ನಾನು ಇವು ಕ್ಲಾರಿಫಿಕೇಷನ್ ಆಗಿ ಹೇಳಿದ್ದೀನ. ಮದಗಜ ಟೈಟ್ಲು ನನಗೆ ಗೊತ್ತಿರೋದು ಇಷ್ಟೇ. ನನಗೆ ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ, ಕಾಟೇರ ಟೈಟ್ಲು ಇವ್ರ ಹತ್ರ ಇತ್ತು, ಉಮಾಪತಿ ಸರ್ ಹತ್ರ. ಅದು ದರ್ಶನ್ ಸರ್ ಮಾಡಿಸಿದ್ದು. ಸೊ ಇವಾಗ ದರ್ಶನ್ ಸರ್ ಟೈಟ್ಲು ಕೊಡಿ ಅಂದ ತಕ್ಷಣ ಉಮಾಪತಿ ಸರ್ ಕೊಡ್ತಾ ಇದ್ದಾರೆ, ಅದು ಅವರೇ ಮಾಡಿಸಿದ್ದು. ಅದು ಈಗ ನಾನು ಮಾಡಿಸ್ಕೊಂಡ್ರೆ ಕೊಡಿ ಅಂತ ಹೇಳಿದ್ರು ಅದು ದರ್ಶನ್ ಸರ್ ಯಾವತ್ತು ಕೇಳಲ್ಲ ಆ ಥರ. ಸೊ ಆ ಟೈಟ್ಲನ್ನ ಎಕ್ಸ್ಚೇಂಜ್ ಮಾಡಿದ್ದು ದರ್ಶನ್ ಸರ್ ಕೊಡಿಸಿ ನನಗೆ ಮದಗಜ ಕೊಡಿಸಿದ್ದು ದರ್ಶನ್ ಸರು. ಅವರೇ ಬಂದು ಮದಗಜ ಟೈಟ್ಲು ಲಾಂಚ್ ಮಾಡ್ತಾರೆ, ಕಲಾವಿದರ ಸಂಘದಲ್ಲಿ ಶುಭ ಹಾರೈಸ್ತಾರೆ. ನಾವು ಅವತ್ತು ಸನ್ಮಾನ ಮಾಡ್ತೀವಿ ಟೈಟ್ಲು ಕೊಟ್ಟಿದ್ದಕ್ಕೆ. ಆ ಸಂದರ್ಭದಲ್ಲೂ ಹೇಳ್ತಾರೆ ಕಾಟೇರ ಟೈಟ್ಲನ್ನು ನಾನು ರಾಮಮೂರ್ತಿ ಸರ್ ಕೊಟ್ಟಿದ್ದೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಅವತ್ತು ಹೇಳ್ತಾರೆ ಇದನ್ನು. ಸೊ ಕಾಲಾನಂತರ ಅದು ಕ್ರಮೇಣ ಒಳ್ಳೆಯ ಗಳಿಗೆಗಳು ಚೇಂಜ್ ಆಗಿ ಇವತ್ತು ಎಲ್ಲ ಒಂದು ಸಂಭ್ರಮ. ಅದೇ ಏನು ಗೊತ್ತಾ, ಬಾಸ್ ಯಾವತ್ತೊಂದು ಮಾತು ಹೇಳ್ತೀನಿ, ಬಾಸ್ ಇದನ್ನು ವಿಚಾರ ತೆಗಿತಾ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಒಂದು ಕಡೆ ನೋವಿತ್ತು, ಅಂದರೆ ಬೇಜಾರಿತ್ತು. ಸೊ ಅದಕ್ಕೆ ಇವತ್ತು ಒಂದು ಕ್ಲಾರಿಫಿಕೇಷನ್ ಕೊಡೋಣ. ಇದಾದ ನಂತರ ಅವರು ನೆಕ್ಸ್ಟ್ ಡೆವಿಲಿಗೆ ಶೂಟಿಂಗ್ ಹೊರಟೋಗ್ತಾರೆ. ಇದು ಯಾವತ್ತು ಮನಸ್ಸಲ್ಲಿ ಒಂದು ಕಡೆ ಹೇಳಿಕೆ ಉಳ್ಕೊಳ್ತಿದ್ದ ಹೇಳಿಕೆಗೆ ಇನ್ನೊಂದು ಹೇಳಿಕೆ ಕೊಡಬೇಕಾದ್ರೆ ಸಾಕ್ಷಿ ಸಮೇತ ಬೇಕು ಅಂತೇಳಿ ನನ್ನ ಮತ್ತು ತರುಣ್ ಅವ್ರನ್ನ ಕರೆದು ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೊಡಿಸಿದ್ದಾರೆ ಮೇಡಮ್. ಇಷ್ಟೇ ನನಗೆ ಗೊತ್ತಿರೋದು. ಓಕೆ ಸರ್, ಈ ಒಂದು ಸಕ್ಸಸ್ ಸಂಭ್ರಮದಲ್ಲಿ ಇಂತಹ ಒಂದು ಅಂದರೆ ಈಗ ಟೈಟಲ್ ವಿವಾದವನ್ನು ಅಂದರೆ ಕ್ಲಾರಿಫಿಕೇಷನ್ ಕೊಡುವಂತಹ ಒಂದು ಮನಸ್ಥಿತಿ ಯಾಕೆ ಬಂತು ಸರ್? ಕ್ಲಾರಿಫಿಕೇಷನ್ ಬೇಕಲ್ಲ ಮೇಡಮ್. ಈಗ ಉಮಾಪತಿ ಸರ್ ಒಂದು ಕಡೆ ಹೇಳಿಕೆ ಕೊಟ್ಟರೆ ಅಂದಾಗ ನಾನಾದರೂ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕಾಗತ್ತೆ. ದರ್ಶನ್ ಸರ್ ಇಲ್ಲಾಂದರೆ ಆ ಜಾಗದಲ್ಲಿ ನಾನಿದ್ರು ಅದನ್ನೇ ಅಂದರೆ ನಾನು ಕ್ಲಾರಿಫಿಕೇಷನ್ ಕೊಡ್ತಿದ್ದೆ, ಇದು ನಂದಲ್ಲ ಅಂತ. ಯಾವತ್ತು ನಂದು ಅಂತ ಯಾವತ್ತು ಬಾಸ್ ಎಲ್ಲೂ ಹೇಳ್ಕೊಂಡಿಲ್ಲ, ಹೇಳೋದು ಇಲ್ಲ. ಬಟ್ ಇವತ್ತು ನಂದೇ ಟೈಟ್ಲು ಅಂತ ಅವ್ರು ಹೇಳ್ತವ್ರೆ ಅಂದರೆ ಅವರೆಷ್ಟು ಪ್ರೀತಿಯಿಂದ ಅದನ್ನು ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಅಲ್ವಾ. ಸೊ ಅದರಿಂದ ಇವತ್ತಿಗೂ ಅದನ್ನು ಚೇಂಬರಲ್ಲಿ ದಾಖಲೆ ಇರೋದು ಉಮಾಪತಿ ಸರ್ ಹೆಸರಲ್ಲೇ ಅದು ದಾಖಲೆ ಇರುತ್ತೆ. ಬಟ್ ಮಾಡಿಸಿದ್ದು ಅದನ್ನು ದರ್ಶನ್ ಸರೇ. ಅದು ಸಾಕಷ್ಟು ಸಂದರ್ಭದಲ್ಲಿ ಉಮಾಪತಿ ಸರ್ ನನ್ನ ಹತ್ರನೂ ಹೇಳ್ತಾ ಇದ್ರು ಅದನ್ನು. ಬಟ್ ಇವತ್ತು ಸಮಯ ಚೇಂಜ್ ಆಗಿದೆ. ಒಂದು ಬ್ಯಾಡ್ ಟೈಮ್. ಅವ್ರು ಯಾವತ್ತು ಒಂದಿನ ಮಾತಾಡಿದ್ದಾರೆ ಅದರ ಬಗ್ಗೆ. ಇವತ್ತು ಬಾಸ್ ಕ್ಲಾರಿಫಿಕೇಷನ್ ಕೊಡಿಸ್ಬೇಕು ಅಂತೇಳಿ ನನ್ನ ಮತ್ತು ತರುಣ್ ಅವ್ರನ್ನ ಕರೆದು ಮಾತಾಡಿದ್ದಾರೆ, ವೇದಿಕೆ ಮೇಲೆ ಹೇಳಿದ್ದಾರೆ. ನನ್ನ ಆತ್ಮಸಾಕ್ಷಿಯಾಗಿ ನಂಗೆ ಸತ್ಯ ಏನು ಗೊತ್ತಿತ್ತು, ಆ ಟೈಟ್ಲ್ ಏನು ಎಕ್ಸ್ಚೇಂಜ್ ಆಗಿತ್ತು ಅದಕ್ಕೆ ಮಾತ್ರ ನಾನು ಬದ್ಧವಾಗಿದ್ದೀನಿ ಹೇಳಿಕೆಗೆ. ಅಂದರೆ ಸರ್, ಈಗ ಫಿಲ್ಮ್ ಚೇಂಬರ್ನಲ್ಲಿರ್ಬೋದು, ರಿಜಿಸ್ಟ್ರೇಷನ್ನಲ್ಲಿರ್ಬೋದು ಉಮಾಪತಿಯವರ ಹೆಸರಿದೆ. ಅಂದರೆ ಹೇಳಿದ್ದು ಮಾತ್ರ, ಟೈಟಲ್ ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಕೂಡ ದರ್ಶನ್ ಅವರ ಅಂತಾನ? ಹೌದು. ಈಗ ನಮ್ಮ ಬ್ಯಾನರ್ ಇಲ್ಲ ಅಂತ ಹೇಳಿದಾಗ ನಮ್ಮ ಸ್ನೇಹಿತರ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ಬಟ್ ದಾಖಲೆ ಪ್ರಕಾರ ಅವರೇನೆ, ಬಟ್
ಹೇಳಿದ್ದು ದರ್ಶನ್ ಸರ್ ಅಲ್ವಾ, ಇದು ಮಾಡಿಸಿರಿ ನಮ್ಗೆ ಬೇಕಾಗುತ್ತೆ ಅಂತ ಹೇಳಿದ್ದು ದರ್ಶನ್ ಸರ್ ಆಗಿರ್ತಲ್ವ. ಹಂಗೀಗ ಅಯೋಗ್ಯ ಟೈಟ್ಲು ಬಂದು ನಾನು ಯೋಗರಾಜ್ ಮೂವೀಸಲ್ಲಿ ಯೋಗರಾಜ್ ಭಟ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಾನು ರಿಜಿಸ್ಟ್ರೇಷನ್ ಮಾಡಿಸಿರ್ತೀನಿ. ಆ ಟೈಟ್ಲು ಬಂದು ಯಾರೋ ತೊಗೋತೀನಿ ಅಂತ ಹೇಳಿದಾಗ ಅವ್ರು ಒಂದು ಯಾವಾಗಲೂ ಹೇಳೋದು ಓನರ್ ನಾನು, ಅದೇ ಬಾಡಿಗೆ ಕೊಟ್ಟಿದ್ದೀನಿ ನಾನು, ಈ ಟೆಂಟ್ ಹೌಸ್ ಓನರ್ ನಾನು ಬಾಡಿಗೆ ಕೊಟ್ಟಿದ್ದೀನಪ್ಪ ಅಂತ ಹೇಳ್ತಾರೆ. ಸೊ ನಾನು ಡೈರೆಕ್ಟ್ರ್ ಆಗಬೇಕು ಅಂತ ಬಂದಾಗ ನಾನು ಒಬ್ಬರು ಸರ್ ಹತ್ರ ಕೇಳ್ಕೊಂಡಾಗ ಅವ್ರಿಗೆ ಬರ್ಕೊಡ್ತಾರೆ. ಟೈಟ್ಲು ನನ್ನ ಹತ್ರ ಮಾಡಿಸ್ಕೊಂಡಿದ್ದನಪ್ಪ ಅಂದ್ಬಿಟ್ಟು ಬರ್ಸ್ಕೊಡ್ತೀನಿ. ಇಲ್ಲೇನಾಗಿದೆ, ಬರ್ಸ್ಕೊಳ್ಳಿಲ್ಲ, ಇನ್ನೊಬ್ಬರಿಗೆ ಬಾಸ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಅದನ್ನು. ಬಟ್ ಸುಮ್ಮನೆ ಮಾಡಿಸಿಲ್ಲ, ಮದಗಜ ಕೊಡಬೇಕು ಅಂತ ಹೇಳಿದಾಗ ಕಾಟೇರ ಕೊಡಿಸಿದ್ದಾರೆ. ಈ ಮದಗಜ ಟೈಟ್ಲ್ ಇಟ್ಕೊಂಡೆ ದರ್ಶನ್ ಸರ್ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ರಾಮಮೂರ್ತಿ ಸರ್ಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಟ್ಲ್ ನಾವು ಅನೌನ್ಸ್ ಮಾಡ್ಕೊಂಡಾಗ ಭಾಷೆ ಕರೆದು ಮುರಳಿ ಸರ್ ನಮ್ಮ ಕಲಾವಿದರೆ ಮಾಡಲಿ ಉಮಾಪತಿಯವರೇ, ಆ ಟೈಟ್ಲು ನೀವು ಇಸ್ಕೊಳ್ಳಿ, ಸುಮ್ಮನೆ ಇಸ್ಕೊಬೇಡಿ, ಕಾಟೇರ ನೀವು ಕೊಟ್ಬಿಡಿ, ಹೆಂಗೋ ನಾನು ನಿಮ್ಮ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಲ್ಲ ಅಂಥೇಳಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಟ್ಟಂಥ ಟೈಮ್ ಅದು. ಸೊ ಬಂದು ಭಾಷೆ ನನಗೆ ಮದಗಜನ ಬ್ಲೆಸ್ ಮಾಡಿ ಅದನ್ನು ನಮಗೆ ಟೈಟ್ಲ್ ಹಾಕ್ಕೊಟ್ರು. ಬಟ್ ಇವತ್ತು ಅದನ್ನು ಬೇರೆ ರೂಪ ತಗೊಂಡಿದ್ದೆ ಮೇಡಮ್ ಅಷ್ಟೇ. ಓಕೆ ಸರ್, ಈಗ ಇಬ್ಬರಿಗೂ ಕೂಡ ನೀವು ಆಪ್ತರು. ಉಮಾಪತಿಯವರು ಏನಾದರೂ ನಿಮಗೆ ಕರೆ ಮಾಡಿ ಮಾತಾಡಿದ್ರಾ, ಹೇಗೆ ಸರ್? ಇಲ್ಲ ಮೇಡಮ್, ನನಗೇನೂ ಇಲ್ಲ. ನಾನು ಅದೇ ಉಪಾಧ್ಯಕ್ಷ ಪ್ರಮೋಷನ್ ಟೈಮ್ ರಿಲೀಸ್ ವೀಕಲ್ಲಿ ಅಷ್ಟೇ ನಾನು ಮಾತಾಡಿರೋದು. ಅದು ಬಿಟ್ಟರೆ ಈ ಸಂದರ್ಭದಲ್ಲಿ ಇವತ್ತಾದ ಘಟನೆ ಆದಮೇಲೆ ಮಾತಾಡೋಕ್ಕೆ ಹೋಗಿಲ್ಲ, ಮಾತಾಡೋ ಸಂದರ್ಭವೂ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಸತ್ಯ ನಾನು ಹೇಳಿದ್ದೀನಿ. ಇದು ನಿರ್ದೇಶಕ ಮಹೇಶ್ ಅವರ ಸ್ಪಷ್ಟನೆ ಆಗ್ತಾ ಇದೆ. ಅವತ್ತೇನ್ ಸತ್ಯವನ್ನ ಅಥವಾ ಅವತ್ತೇನ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಬಾಸ್ ಕೇಳಿದ್ರು, ಅಂದ್ರೆ ದರ್ಶನ್ ಕೇಳಿದ್ರು, ಅದನ್ನ ನಾನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಇಲ್ಲಿ ತನಕ ನನಗೆ ಉಮಾಪತಿ ಅವರು ಕಾಲ್ ಮಾಡಿದಾಗ್ಲಿ ಯಾವುದೇ ವಿಚಾರಗಳು ಇಲ್ಲ. ಸತ್ಯ ನಾನು ಹೇಳಿದ್ದೀನಿ, ನನ್ನ ಆತ್ಮಸಾಕ್ಷಿ ಏನ್ ಹೇಳಕ್ಕೆ ಬಯಸಿತ್ತು ಅದನ್ನು ಹೇಳಿದ್ದೀನಿ ಅಂತ ತಿಳಿಸ್ತಾ ಇದ್ದಾರೆ.